ಜೆಮಿನಿ, ಚಾಟ್ ಜಿಪಿಟಿ ಈ ಎಲ್ಲ ಹೆಸರುಗಳನ್ನ ನಾವೆಲ್ಲ ಕೇಳಿದ್ದೀವಿ. ಆದ್ರೆ ಇವುಗಳಿಗಿಂತ ಚೆನ್ನಾಗಿ, ಅದರಲ್ಲೂ ಭಾರತದ ವಿಷಯಕ್ಕೆ ಬಂದ್ರೆ ಕೆಲ್ಸ ಮಾಡುವ ಒಂದು ಎಐ ಮಾಡೆಲ್ ಬಂದಿದೆ ಅಂದ್ರೆ ನಂಬ್ತೀರಾ? ಹೌದು, ಇದು ಪಕ್ಕಾ ಮೇಡ್ ಇನ್ ಇಂಡಿಯಾ ಮಾಡೆಲ್. ಇದರ ಹೆಸರು ಸರ್ವಂ ಎಐ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇಲ್ಲಿರೋ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಜಗತ್ತಿನ ಬಹುತೇಕ ಎಲ್ಲಾ ದೊಡ್ಡ ದೊಡ್ಡ ಎಐ ಮಾಡೆಲ್ಗಳನ್ನ ಇಂಗ್ಲಿಷ್ ಭಾಷೆಯನ್ನ ಕೇಂದ್ರವಾಗಿಟ್ಕೊಂಡು ಕಟ್ಲಾಗಿದೆ. ಹಾಗಾಗಿ ನಮ್ಮ ದೇಶದ ವಿಚಾರಕ್ಕೆ ಬಂದ್ರೆ ಅಂದ್ರೆ ಪಂಜಾಬಿಯಲ್ಲಿ ಮಾತಾಡೋ ರೈತರಿರ್ಬೋದು, ತಮಿಳ್ನಲ್ಲಿ ನೋಟ್ಸ್ ಬರೆಯೋ ಡಾಕ್ಟರ್ ಇರ್ಬೋದು, ಅಥವಾ ಮರಾಠಿಯಲ್ಲಿ ವಾಯ್ಸ್ ಮೆಸೇಜ್ ಕಳಿಸೋ ಅಂಗಡಿಯವರಿರ್ಬೋದು, ಇಂಥವರ ವಿಷಯದಲ್ಲಿ ಜಗತ್ತಿನ ಬೆಸ್ಟ್ ಎಐ ಕೂಡ ತಡುಮಾಡುತ್ತೆ. ನೋಡಿ, ಸರ್ವಂ ಎಐ ಬಂದಿರೋದೇ ಈ ಒಂದು ದೊಡ್ಡ ಸಮಸ್ಯೆಯನ್ನ ಸರಿಪಡಿಸೋಕೆ. ಸರಿ, ಹಾಗಿದ್ರೆ ಈ ಸರ್ವಂ ಎಐ ಅಂದ್ರೆ ಏನು? ಇದನ್ನೇ ಇಂಡಿಯಾ ಸಾವರಿನ್ ಎಐ ಅಂತ ಕರೆಯೋದು. ಸಾವರಿನ್ ಎಐ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಇದನ್ನ ಭಾರತಕ್ಕೋಸ್ಕರವೇ ಕಟ್ಲಾಗಿದೆ. ಇದರ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಪೂರ್ತಿಯಾಗಿ ನಮ್ಮ ನೆಲದಲ್ಲೇ ರೂಪುಗೊಂಡಿರೋದು. ಇದು ಕೇವಲ ಒಂದು ಪ್ರಯೋಗ ಅಷ್ಟೇ ಅಲ್ಲ. ಈಗಾಗ್ಲೇ ಫ್ಲಿಪ್ಕಾರ್ಟ್, LIC, ಕ್ರೆಡ್, ಇನ್ಫೋಸಿಸ್ ಹೀಗೆ ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಇದನ್ನ ಬಳಸೋಕೆ ಶುರು ಮಾಡಿವೆ. ಇದರಿಂದಲೇ ಗೊತ್ತಾಗತ್ತೆ ಮಾರ್ಕೆಟ್ನಲ್ಲಿ ಇದಕ್ಕೆ ಎಂಥ ನಂಬಿಕೆ ಇದೆ ಅಂತ. ಸರಿ, ಈಗ ಸರ್ವಂನ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಯಾವುದು ಅಂತ ನೋಡೋಣ. ಅದೇನಪ್ಪಾ ಅಂದ್ರೆ ಭಾರತದ ನೂರಾರು ಭಾಷೆಗಳನ್ನ ಇದು ನಿಭಾಯಿಸೋ ರೀತಿ. ಮೊದಲಿಗೆ ಸ್ಪೀಚ್ ಟು ಟೆಕ್ಸ್ಟ್ ಬಗ್ಗೆ ಮಾತಾಡೋಣ. ಅಂದ್ರೆ ನಾವು ಮಾತಾಡಿದ್ದನ್ನ ಟೆಕ್ಸ್ಟ್ ಆಗಿ ಬದಲಾಯಿಸೋದು. ಇಲ್ಲಿ ಒಂದು ಲೈವ್ ಟೆಸ್ಟ್ನ ರಿಸಲ್ಟ್ ನೋಡೋಣ. ಇಂಗ್ಲಿಷ್ ಮತ್ತೆ ಹಿಂದಿ ವಿಷಯದಲ್ಲಿ ಸರ್ವಂ ಎಐ ಮತ್ತೆ 11 ಲ್ಯಾಬ್ಸ್ ಎರಡೂ ಸರಿಯಾಗಿ ಕೆಲಸ ಮಾಡಿದೆ. ಆದ್ರೆ ಯಾವಾಗ ಗುಜರಾತಿಯಲ್ಲಿ ಮಾತಾಡಿದ್ರೋ ಅಲ್ಲೇ ನೋಡಿ ಮ್ಯಾಜಿಕ್ ಆಗಿದ್ದು. ಸರ್ವಂ ಅದನ್ನ ಪರ್ಫೆಕ್ಟ್ ಆಗಿ ಗುಜರಾತಿ ಟೆಕ್ಸ್ಟ್ ಆಗಿ ಬದಲಾಯಿಸ್ತು. ಆದ್ರೆ 11 ಲ್ಯಾಬ್ಸ್ ಇದೆಯಲ್ಲ, ಅದು ಕನ್ಫ್ಯೂಸ್ ಆಗಿ ಅದನ್ನ ಹಿಂದಿ ಟೆಕ್ಸ್ಟ್ ಅಂತ ತೋರಿಸ್ಬಿಡ್ತು. ಇದರಿಂದ ಸರ್ವಂ ಪವರ್ ಏನು ಅಂತ ಗೊತ್ತಾಗುತ್ತೆ. ಇದ್ರಿಂದ ನಿಜ ಜೀವನದಲ್ಲಿ ಎಷ್ಟೆಲ್ಲ ಅನುಕೂಲ ಆಗ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿ. ಬೇರೆ ಭಾಷೆ ಮಾತಾಡೋ ಗ್ರಾಹಕರಿಗೆ ಸಹಾಯ ಮಾಡೋ ಬ್ಯಾಂಕ್ ಸಿಬ್ಬಂದಿ ಇರ್ಬೋದು, ತಮಿಳಲ್ಲೇ ಪೇಷಂಟ್ ನೋಟ್ಸ್ ಹೇಳೋ ಡಾಕ್ಟರ್ ಇರ್ಬೋದು, ಅಥವಾ ಮರಾಠಿಯಲ್ಲಿ ವಾಯ್ಸ್ ಮೆಸೇಜ್ ಕಳಿಸೋ ಅಂಗಡಿಯವರೇ ಆಗಿರ್ಬೋದು. ಇವರೆಲ್ಲರ ಕೆಲಸ ಈಗ ಎಷ್ಟೊಂದು ಸುಲಭ ಆಗತ್ತೆ ಅಲ್ವಾ? ಸರಿ, ಮಾತುಕತೆ ಆಯ್ತು. ಈಗ ಬರವಣಿಗೆ ಕಡೆ ಬರೋಣ. ನಮ್ಮ ದೇಶದಲ್ಲಿ ಡಾಕ್ಯುಮೆಂಟ್ಗಳನ್ನ ಡಿಜಿಟೈಸ್ ಮಾಡೋದು ಅಂದ್ರೆ ಕಂಪ್ಯೂಟರಿಗೆ ಹಾಕೋದು ಇದೆಯಲ್ಲ, ಅದು ತುಂಬಾನೇ ದೊಡ್ಡ ಚಾಲೆಂಜ್. ಅದರಲ್ಲೂ ಕೈಬರಹದ ಡಾಕ್ಯುಮೆಂಟ್ಗಳನ್ನ ಅಬ್ಬಬ್ಬ. ಹಾಗಿದ್ರೆ ಪ್ರಶ್ನೆ ಏನಂದ್ರೆ, ಗೀಚಿದ ಹಾಗೆ ಇರೋ ಗಜಿಬಿಜಿ ಕೈಬರಹದ ಡಾಕ್ಯುಮೆಂಟ್ಗಳನ್ನ ಎಐ ನಿಜವಾಗ್ಲೂ ಕರೆಕ್ಟಾಗಿ ಓದೋಕೆ ಸಾಧ್ಯನಾ? ಯಾಕೆಂದ್ರೆ ಸರ್ಕಾರಿ ಆಫೀಸ್ಗಳಲ್ಲಿ ಹಳೆ ದಾಖಲೆಗಳಲ್ಲಿ ನಮಗೆ ಸಿಗೋದೇ ಈ ಥರದ ಬರವಣಿಗೆಗಳು. ಇಲ್ನೋಡಿ, ಒಂದು ಕೈಬರಹದ ಹಿಂದಿ ನೋಟ್ನ ಟ್ರಾನ್ಸ್ಕ್ರಿಪ್ಷನ್ ರಿಸಲ್ಟ್ಸ್. ಸರ್ವಂ ಎಐ ಇದೆಯಲ್ಲ, ಅದು ತುಂಬಾನೇ ಫಾಸ್ಟ್ ಆಗಿ ಮತ್ತೆ ಪಕ್ಕಾ ಕರೆಕ್ಟಾಗಿ ಅದರಲ್ಲಿದ್ದ ಹೆಸರು, ಡೀಟೇಲ್ಸ್ ಎಲ್ಲವನ್ನೂ ಓದಿದೆ. ಇನ್ನೊಂದ್ ಕಡೆ ಚಾಟ್ ಜಿಪಿಟಿ, ಅದು ಸುಳ್ಳೆ ಹೆಸರುಗಳನ್ನ ಸೃಷ್ಟಿ ಮಾಡಿ ಪೂರ್ತಿ ಕನ್ಫ್ಯೂಸ್ ಮಾಡ್ಬಿಟ್ಟು. ಜೆಮಿನೈ ಸ್ವಲ್ಪ ಪರವಾಗಿಲ್ಲ, ಚಾಟ್ ಜಿಪಿಟಿಗಿಂತ ಬೆಟರ್ ಇತ್ತು, ಆದ್ರೆ ಅದರಲ್ಲೂ ಕೆಲವು ತಪ್ಪುಗಳಿದ್ದು ಆ ತಪ್ಪುಗಳನ್ನ ಕೂಡ ಸರ್ವಂ ಸರಿಪಡಿಸಿತ್ತು. ಅಂದ್ರೆ ಸರ್ವಂ ಇಲ್ಲಿ ಕ್ಲಿಯರ್ ವಿನ್ನರ್. ಹಾಗಿದ್ರೆ ಬಿಸ್ನೆಸ್ಗಳು ಮತ್ತೆ ಡೆವಲಪರ್ಗಳು ಸರ್ವನ್ನ ಈ ಪವರ್ಫುಲ್ ಟೂಲ್ಸ್ಗಳನ್ನ ಹೇಗೆ ಬಳಸಬಹುದು? ಅದಕ್ಕೆ ಏನಾದ್ರೂ ದಾರಿ ಇದೆಯಾ? ಇದನ್ನ ಬಳಸೋದು ತುಂಬಾನೇ ಸುಲಭ. ಜಸ್ಟ್ 3 ಸಿಂಪಲ್ ಸ್ಟೆಪ್ಸ್ ಅಷ್ಟೇ. ಫಸ್ಟ್, ನಿಮ್ಮ ಗೂಗಲ್ ಅಕೌಂಟ್ನಿಂದ ಸೈನ್ ಅಪ್ ಮಾಡಿ. ಎರಡನೇದು, ಡ್ಯಾಶ್ಬೋರ್ಡ್ನಿಂದ ನಿಮ್ಗೆ ಒಂದು ಯುನೀಕ್ API ಕೀ ಸಿಗುತ್ತೆ. ಮೂರನೇದು, ಆ API ಕೀ ಬಳಸಿ ನಿಮ್ಮ ವೆಬ್ಸೈಟ್ ಅಥವಾ ಆಪ್ಗೆ ಸರ್ವಮನ್ನ ಕನೆಕ್ಟ್ ಮಾಡ್ಬಿಡೋದು. ಅಷ್ಟೇ ಅಲ್ಲ, ಇದನ್ನ ಎಲ್ಲರೂ ಟ್ರೈ ಮಾಡ್ಲಿ ಅಂತ ಹೊಸದಾಗಿ ಸೈನ್ ಅಪ್ ಮಾಡೋರ್ಗೆ 1000 ಫ್ರೀ ಕ್ರೆಡಿಟ್ಸ್ ಕೊಡ್ತಾರೆ. ಸೊ ಈ ಟೂಲ್ಸ್ಗಳ ಜೊತೆ ಆರಾಮಾಗಿ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಸರ್ವಂ ಅಂದ್ರೆ ಕೇವಲ ಸ್ಪೀಚ್ ಟು ಟೆಕ್ಸ್ಟ್ ಮಾತ್ರ ಅಂದ್ಕೋಬೇಡಿ. ಇದರಲ್ಲಿ ಇನ್ನೂ ತುಂಬಾನೇ ಇದೆ. ಕಸ್ಟಮರ್ ಸಪೋರ್ಟ್ಗೆ ಬೇಕಾದ ವಾಯ್ಸ್ ಮತ್ತೆ ಚಾಟ್ ಏಜೆಂಟ್ಗಳಿವೆ. ಪಂಜಾಬಿ, ಬೆಂಗಾಲಿ, ತೆಲುಗು ಸೇರಿ 11 ಭಾರತೀಯ ಭಾಷೆಗಳನ್ನ ಸಪೋರ್ಟ್ ಮಾಡೋ ಟೆಕ್ಸ್ಟ್ ಟು ಸ್ಪೀಚ್ ಇದೆ. ಅಷ್ಟೇ ಅಲ್ಲ, ವಿಡಿಯೋಗಳನ್ನ ಬೇರೆ ಬೇರೆ ಭಾರತೀಯ ಭಾಷೆಗಳಿಗೆ ಡಬ್ ಮಾಡ್ಬೋದು, ಟೆಕ್ಸ್ಟನ್ನ ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು. ಸರಿ, ಕೊನೆಯದಾಗಿ ಸ್ವಲ್ಪ ದೊಡ್ಡ ಚಿತ್ರಣವನ್ನ ನೋಡೋಣ. ಈ ಸರ್ವಂ ಎಐ ಬೆಳವಣಿಗೆ ನಿಜವಾದ ಅರ್ಥ ಏನು? ಭಾರತದ ಎಐ ಭವಿಷ್ಯಕ್ಕೆ ಇದರಿಂದ ಏನು ಸಂದೇಶ ಸಿಗುತ್ತೆ? ಸಾವರಿನ್ ಎಐ ಅಂತ ಪದೇ ಪದೇ ಹೇಳ್ತಾ ಇದೀವಿ. ಅಂದ್ರೆ ಏನು? ಇದರರ್ಥ ಒಂದು ಎಐ ಮಾಡೆಲ್ ಅನ್ನ ನಮ್ಮ ದೇಶದಲ್ಲೇ ಕಟ್ಟಿ, ನಮ್ಮ ದೇಶದ ಡೇಟಾ ಬಳಸಿ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಇಲ್ಲೇ ಹೋಸ್ಟ್ ಮಾಡೋದು. ಅಂದ್ರೆ ಎಲ್ಲವೂ ನಮ್ಮದೇ ಕಂಟ್ರೋಲ್ನಲ್ಲಿ. ಇದು ನಮ್ಮ ಸ್ಥಳೀಯ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡುತ್ತೆ. ಇದೇ ಇದರಲ್ಲಿರೋ ಅತೀ ದೊಡ್ಡ ವಿಶೇಷತೆ.
ಇಲ್ಲಿ ಒಂದ್ ವಿಷಯವನ್ನ ಸ್ಪಷ್ಟಪಡಿಸಬೇಕು. ಸರ್ವಂನ ಉದ್ದೇಶ ಗ್ಲೋಬಲ್ ಕಂಪ್ನಿಗಳ ಜೊತೆ ಸ್ಪರ್ಧೆ ಮಾಡೋದಲ್ಲ. ಬದಲಿಗೆ ಆ ದೊಡ್ಡ ದೊಡ್ಡ ಕಂಪ್ನಿಗಳು ಇಂಗ್ಲಿಷ್ ಡೇಟಾ ಮೇಲೆ ಫೋಕಸ್ ಮಾಡೋದ್ರಿಂದ ಭಾರತದ ಸಣ್ಣ ಸಣ್ಣ ಅಗತ್ಯತೆಗಳನ್ನ, ಇಲ್ಲಿನ ಸನ್ನಿವೇಶಗಳನ್ನ ಮಿಸ್ ಮಾಡ್ಕೊಳ್ತವೆ. ಆ ಗ್ಯಾಪ್ ಇದೆಯಲ್ಲ, ಅದನ್ ತುಂಬೋದೇ ಸರ್ವಂನ ಮುಖ್ಯ ಕೆಲಸ. ಈ ರೀತಿ ಸಾವ್ರಿನ್ ಎಐ ಮಾಡೆಲ್ಗಳು ಒಂದೊಂದಾಗಿ ಮೇಲೆ ಬರ್ತಿರೋದ್ರಿಂದ ಇಡೀ ಗ್ಲೋಬಲ್ ಟೆಕ್ ಲೋಕದಲ್ಲಿ ಮುಂದೆ ಏನೆಲ್ಲ ಬದಲಾವಣೆಗಳಾಗ್ಬೋದು? ಈ ಹೊಸ ಟೆಕ್ನಾಲಜಿ ನಮ್ಮ ಭವಿಷ್ಯವನ್ನೇ ಹೇಗೆ ರೂಪಿಸ್ಬೋದು? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? Thanks for watching. Like, share, subscribe.